ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಯ ಸಮರಾಭ್ಯಾಸ ವಿಪರೀತ ಮೂವ್ಮೆಂಟ್ ಆಗ್ತದೆ. ನೆನ್ನೆ ನಾವು ಡಿಬೇಟಲ್ಲೂ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ. ಭಾರತೀಯ ನೌಕಾಪಡೆಯಿಂದ ಕ್ಷಿಪಣಿ ಪರೀಕ್ಷೆಗಳು ಆಗ್ತಾ ಇದೆ. ಸಮರಾಭ್ಯಾಸ, ನೇವಿ ಎಕ್ಸಸೈಸ್ ಅಂತೀವಿ ನಾವು ಅದನ್ನ. ಹಡಗು ನಿರೋಧಕ ಕ್ಷಿಪಣಿ ಪರೀಕ್ಷಾರ್ಥ ಉಡಾವಣೆ ಅಲ್ಲಾಗಿದೆ. ವಿಡಿಯೋ ಬಿಡುಗಡೆ ಮಾಡಿ ನೌಕಾಪಡೆ ನಿಮಗೆ ಇಲ್ಲೂ ಕೂಡ ಮಾರಿ ಹಬ್ಬ ಕಾದಿದೆ ಅನ್ನೋದನ್ನು ಹೇಳ್ದಂಗೆ ಕಾಣಿಸ್ತಾ ಇತ್ತು. ನಿಮ್ಗೆ ಯಾಕೆ ಇದು ಇಂಪಾರ್ಟೆಂಟ್ ಕ್ರೂಷಿಯಲ್ ಅನ್ನೋದನ್ನ ಕೂಡ ಹೇಳ್ತೀನಿ. ನಿಮ್ಗೆ ಆ ವಿಜುವಲ್ಸನ್ನು ಕೂಡ ತೋರಿಸ್ತೀವಿ. ನೌಕಾಪಡೆ ಇದೆಯಲ್ಲ, ಭಾರತೀಯ ನೌಕಾಪಡೆ ಇಲ್ಲಿ ತನಕ 1965, 71 ಮತ್ತು ಕಾರ್ಗಿಲ್ ವಾರ್ ಇಷ್ಟರಲ್ಲೂ ಮೇಜರ್ ಕಾಂಟ್ರಿಬ್ಯೂಷನ್ ಇದ್ದಿದ್ದು ಆರ್ಮಿ ಮತ್ತು ವಾಯುಸೇನೆಯಿಂದ. ಬಟ್ ಈ ಯುದ್ಧ ಆದರೆ ಒಂದು ವೇಳೆ ನೌಕಾಪಡೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ. ನಮ್ಮ ಹತ್ರ INS ವಿಕ್ರಾಂತ್ ಇದ್ದಾನೆ. ಆತನ ಕೆಪಾಸಿಟಿ ಏನು ಅಂತ ಲಾಸ್ಟ್ ಬುಲೆಟಿನಲ್ಲಿ ಹೇಳ್ತಿದ್ವಿ ನಿಮಗೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಅರೇಬಿಯನ್ ಸಿ ಭಾಗದಲ್ಲಂತೂ ವಿಪರೀತವಾಗಿ ಸೇನೆಯ ಮೂಮೆಂಟ್ಸ್ ಕಾಣಿಸ್ತಾ ಇದೆ. ಆಮೇಲೆ ಎಲ್ರದ್ದು ಒಂದಷ್ಟು ಪ್ರೆಡಿಕ್ಷನ್ಸ್ ಇದ್ದಾವೆ. ಈಗ ಪಾಕಿಸ್ತಾನವನ್ನು ಮತ್ತೊಂದು ರೀತಿಯಲ್ಲಿ ವಿಲವಿಲ ಒದ್ದಾಡೋ ರೀತಿ ಮಾಡಬಹುದಾದಂತಹ ಅಸ್ತ್ರ ಅಂತ ಹೇಳಿದ್ರೆ ಅವ್ರಿಗೆ ಸಿಗುವಂತಹ ಈ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಒಂದು ಬ್ಲಾಕೇಡ್ ಹಾಕೋದು, ಅದನ್ನು ಅರೇಬಿಯನ್ ಸಿಯಲ್ಲಿ ಮಾಡಬಹುದು ಅಂತ. ಅದರ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಹೆಂಗೆ ವಿಲವಿಲ ಒದ್ದಾಡಿಸೋ ಕೆಲಸವನ್ನು ಸಿಂಧೂ ನದಿ ವಿಚಾರದಲ್ಲಿ ಮಾಡಿದ್ರು, ಇಲ್ಲೂ ಕೂಡ ಪೆಟ್ರೋಲ್ ಸಿಗದೆ ಡೀಸೆಲ್ ಸಿಗದೆ ಒದ್ದಾಡೋ ರೀತಿ ಮಾಡಿಸ್ತಾರೆ, ನೋಡ್ತಾ ಇರಿ ಅಂತ ಪ್ರೆಡಿಕ್ಷನ್ಸು. ನಿಮಗೆ ಸಿಕ್ಕಿರೋ ಮಾಹಿತಿ ಏನು, ದೆಹಲಿ ಏನು ಹೇಳ್ತಾ ಇದೆ ವಿಚಾರವಾಗಿ? ಮಮತಾ, ಈಗಾಗಲೇ ಸಾಕಷ್ಟು ಸಮರಾಭ್ಯಾಸಗಳು ಅರೇಬಿಯನ್ ಸಮುದ್ರ ತಟದಲ್ಲಿ ನಡೀತಾ ಇರುವಂಥದ್ದು, ಸಾಕಷ್ಟು ಕ್ಷಿಪಣಿ ಪ್ರಯೋಗಗಳನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು. ಈ ಮೂಲಕ ಒಂದು ಎಚ್ಚರಿಕೆಯ ಸಂದೇಶವನ್ನು ಈಗ ಕೊಡಲಾಗ್ತಾ ಇದೆ. ಇದು ಕೇವಲ ಸಮರಾಭ್ಯಾಸ ಆಗಿರೋದಿಲ್ಲ, ಇದು ನೇರವಾದಂಥ ಎಚ್ಚರಿಕೆಯ ಸಂದೇಶ ಕೂಡ ಆಗಿರುತ್ತೆ. ಪಾಕಿಸ್ತಾನ ಇದನ್ನೆಲ್ಲವನ್ನು ಕೂಡ ನೋಡಿದ ಬಳಿಕ ಭಾರತ ನೌಕಾಪಡೆಯಲ್ಲಿ ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುತ್ತೆ. ಇದರ ಜೊತೆಗೆ ಮಿಲಿಟರಿ ಎಕ್ಸಸೈಸ್ ಕೂಡ, ಯಾಕೆಂದರೆ ಪೂರ್ವಭಾವಿ ತಯಾರಿ ಇಲ್ಲದೆ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಪೂರ್ವಾಭ್ಯಾಸವನ್ನು ಕೂಡ ಈಗ ನೌಕಾ ಸೇನೆ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಕಳೆದ 2-3 ದಿನಗಳಿಂದ ನಿರಂತರವಾದಂಥ ಪ್ರಾಕ್ಟೀಸ್ ಈಗಾಗಲೇ ಶುರುವಾಗಿರುವಂಥದ್ದು. ಭಾರತ ಈಗಾಗಲೇ ಯುದ್ಧ ಸಿದ್ಧತೆಯಲ್ಲಿದೆ, ತನ್ನ 3 ಸೇನೆಗಳನ್ನು ಸಿದ್ಧವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮೊನ್ನೆ ಅಷ್ಟೇ ನಾವು ಗಮನಿಸ್ತಾ ಇದ್ವಿ, ವಾಯುಸೇನೆ ಕೂಡ ಸಾಕಷ್ಟು ತಯಾರಿಗಳನ್ನು ಕೂಡ ನಡೆಸ್ಕೊಳ್ತಾ ಇತ್ತು. ಈಗ ನೌಕಾಸೇನೆ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಒಮ್ಮೆ ಯುದ್ಧ ಏನಾದರೂ ಅಚಾನಕ್ಕಾಗಿ ಆರಂಭ ಆದರೆ ಎಲ್ಲ ಭಾಗದಿಂದಲೂ ಕೂಡ ರಕ್ಷಣೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಸಮುದ್ರ ಮಾರ್ಗ ಏನಿದೆ ಅಥವಾ ಜಲಮಾರ್ಗಗಳೇನಿದಾವೆ ಅಲ್ಲೂ ಕೂಡ ಭಾಳಷ್ಟು ಹದ್ದಿನ ಕಣ್ಣನ್ನು ಇಡಬೇಕಾಗುತ್ತೆ. ಸೊ ಹೀಗಾಗಿ ನೌಕಾಸೇನೆ ಕೂಡ ಈಗಾಗಲೇ ಸಾಕಷ್ಟು ಪೂರ್ವಾಭ್ಯಾಸಗಳನ್ನ ಕೂಡ ಮಾಡ್ಕೊಳ್ತಾ ಇದೆ. ಇದ್ರ ಜೊತೆಗೆ ಪಾಕಿಸ್ತಾನದ ಟ್ರೇಡ್ ನಡೀತಾ ಇರುವಂಥದ್ದು ಕೂಡ ಅರೇಬಿಯನ್ ಸಿ ಮೂಲಕ. ಹೀಗಾಗಿ ಅಲ್ಲಿ ಕೂಡ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕೋ ಮೂಲಕ ಈ ಟ್ರೇಡ್ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಅನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ಕಡೆ ಸಿಂಧೂ ನದಿಯ ನೀರನ್ನು ತಡೆ ಹಿಡಿಯುವ ಮೂಲಕ ಆ ಒಂದು ಒಪ್ಪಂದವನ್ನು ತಾತ್ಕಾಲಿಕವಾಗಿ ರದ್ದು ಮಾಡೋ ಮೂಲಕ ಒಂದು ದೊಡ್ಡ ಹೊಡೆತವನ್ನು ಕೊಟ್ಟರೆ, ಇದರ ಜೊತೆಗೆ ಟ್ರೇಡ್ ಅನ್ನು ಕೂಡ ನಿರ್ಬಂಧಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಈ ಮೂಲಕ ದೊಡ್ಡ ಆರ್ಥಿಕ ಪೆಟ್ಟನ್ನು ಕೊಡುವಂತ ಲೆಕ್ಕಾಚಾರದಲ್ಲಿ ಭಾರತ ಇರುವಂತದ್ದು. ಈಗ ಸಿಂಧೂ ನದಿ ನೀರಿನ ತಡೆಯಿಂದಾಗಿ ಭಾರತ ಪಾಕಿಸ್ತಾನದ 80% ಕೃಷಿಯ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ, ಹಣದುಬ್ಬರ ಆಗುತ್ತೆ, ತಿನ್ನೋಕ್ಕೂ ಊಟ ಇಲ್ಲದೆ ಇರುವಂತಹ ಸನ್ನಿವೇಶಗಳು ನಿರ್ಮಾಣ ಆಗುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಇನ್ನು ಬೇರೆ ಕಡೆಯಿಂದ ತರಿಸ್ಕೊಳ್ತೀನಿ, ಆಮದು ಮಾಡ್ಕೊಳ್ತೀನಿ ಅಂತ ಅಂದ್ರೂ ಕೂಡ ಅಲ್ಲೂ ಕೂಡ ನಿರ್ಬಂಧಗಳನ್ನು ಹೇರುವ ಮೂಲಕ ಭಾರತ ಒಟ್ಟಾರೆಯಾಗಿ ಪಾಕಿಸ್ತಾನವನ್ನು ಕಟ್ಟಿ ಹಾಕುವಂತ ತಂತ್ರವನ್ನ ಮಾಡ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.